ನಮಸ್ಕಾರ. ಭಾರತ ಮತ್ತು ನೆದರ್ಲ್ಯಾಂಡ್ ನಡುವೆ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯದಲ್ಲಿ ಮತ್ತೆ ಅಭಿಷೇಕ್ ಶರ್ಮಾ ಅವರು ಡಕೌಟ್ಗೆ ಔಟ್ ಆಗಿ ನಿರಾಶೆ ಮೂಡಿಸಿದರು. ಈ ಬಳಿಕ ಕಮೆಂಟೇಟರ್ನಲ್ಲಿ ಕೂಡ ದೊಡ್ಡ ಜಗಳಾಗಿದೆ. ಅಭಿಷೇಕ್ ಶರ್ಮಾ ಡಕೌಟ್ಗೆ ಔಟ್ ಆದ ಬಳಿಕ ಕಮೆಂಟೇಟರ್ನಲ್ಲಿ ಏನೆಲ್ಲ ಆಯ್ತಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋವನ್ನು ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಇದಕ್ಕೂ ಮೊದಲು ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಅಹಮದಾಬಾದ್ನ ಕ್ರಿಕೆಟ್ ಗ್ರೌಂಡ್ನಲ್ಲಿ ಮೊದಲು ಬ್ಯಾಟ್ ಮಾಡುವ ನಿರ್ಧಾರ ಮಾಡಿದರು. ಈ ಬಳಿಕ ಟೀಮ್ ಇಂಡಿಯಾಗೆ ಆರಂಭಿಕರಾಗಿ ಇಶಾನ್ ಕಿಶನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿತು. ಈ ಮೂಲಕ ಅಭಿಷೇಕ್ ಶರ್ಮಾ ಅವರು ನೆದರ್ಲ್ಯಾಂಡ್ ವಿರುದ್ಧ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟು ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತಾರೆ ಅಂತ ಎಲ್ಲ ಅಭಿಮಾನಿಗಳು ಅಂದುಕೊಂಡರೆ, ಇತ್ತ ಅಭಿಷೇಕ್ ಶರ್ಮಾ ಅವರು 3 ಬಾಲ್ನಲ್ಲಿ ಮತ್ತೆ ಖಾತೆ ತೆರೆಯದೆ ಔಟ್ ಆದರು. ಈ ಬಳಿಕ ಕಮೆಂಟೇಟರ್ನಲ್ಲಿ ಕೂಡ ಒಂದು ದೊಡ್ಡ ಜಗಳವೇ ಆಗಿತ್ತು. ಇನ್ನು ಇದನ್ನು ಗಮನಿಸಿದಂತಹ ಕಮೆಂಟೇಟರ್ಗಳಾದ ಹರ್ಭಜನ್ ಸಿಂಗ್ ಮತ್ತು ಯುವರಾಜ್ ಸಿಂಗ್ ಅವರ ಮುಖವನ್ನು ಕೂಡ ಇಲ್ಲಿ ಮುಚ್ಚಿಕೊಂಡರು. ಹೀಗಾಗಿ ಹರ್ಭಜನ್ ಸಿಂಗ್ ಕೂಡ ಮುಖ ಕೆಳಗೆ ಮಾಡಿ ಈ ಒಂದು ಕಮೆಂಟೇಟರ್ನಲ್ಲಿ ಸ್ತಬ್ಧವಾದರು. ಈ ಬಳಿಕ ಅಭಿಷೇಕ್ ಶರ್ಮಾ ಅವರು ಕೂಡ ಡಕೌಟ್ಗೆ ಔಟ್ ಆಗಿದ್ದು ನಮಗೂ ಕೂಡ ಇಲ್ಲಿ ಬೇಜಾರಾಯಿತು. ಅಂದರೆ ಅಭಿಷೇಕ್ ಶರ್ಮಾ ಅವರು ಈ ಹಿಂದೆ ಸೀರೀಸ್ಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ಕೊಟ್ಟು ವಿಶ್ವಕಪ್ಗೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದರು. ಈ ಬಳಿಕ ಟಿ20 ವಿಶ್ವಕಪ್ನಲ್ಲಿ ಆಡಿರುವ 3 ಪಂದ್ಯಗಳಲ್ಲಿ ಅಭಿಷೇಕ್ ಶರ್ಮಾ ಅವರು ಒಂದೇ ಒಂದು ರನ್ನನ್ನು ಕೂಡ ಇದುವರೆಗೆ ಹೊಡೆದಿಲ್ಲ. ಹೀಗಾಗಿ ಇದು ಅಭಿಷೇಕ್ ಶರ್ಮಾ ಅವರ ಬ್ಯಾಡ್ ಪ್ರದರ್ಶನ ಇಲ್ಲಿ ಕಂಟಿನ್ಯೂ ಆಗಿದೆ. ಬಟ್ ಮುಂದಿನ ದಿನಮಾನದಲ್ಲಿ ಅಭಿಷೇಕ್ ಶರ್ಮಾ ಅವರು ಒಂದು ಒಳ್ಳೆಯ ಪ್ರದರ್ಶನವನ್ನು ಟೀಮ್ ಇಂಡಿಯಾ ಪರವಾಗಿ ಕೊಡಲಿ ಅಂತ ನಾವು ಅನ್ಕೋತೀವಿ. ಬಟ್ ಅಭಿಷೇಕ್ ಶರ್ಮಾ ಅವರು ಮುಂದಿನ ಸೂಪರ್ ಹಿಟ್ ಪಂದ್ಯಗಳಲ್ಲಾದರೂ ಕೂಡ ಅದ್ಭುತ ಪ್ರದರ್ಶನವನ್ನು ಟೀಮ್ ಇಂಡಿಯಾ ಪರವಾಗಿ ಕೊಡ್ತಾರಾ ಇಲ್ವಾ ಅಂತ ಕಾದೋಡೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಿಮಗೆ ಅಭಿಷೇಕ್ ಶರ್ಮಾ ಅವರು ಡಕೌಟ್ಗೆ ಔಟ್ ಆಗಿದ್ದು ಹೇಗೆ ಅನಿಸ್ತಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.